ಪ್ಯಾನ್ಕ್ರಿಯಾಸ್ ಗ್ರಂಥಿ ಆಯಿತು, ಥೈಮಸ್ ಗ್ರಂಥಿ ಆಯಿತು, ಥೈರಾಯ್ಡ್ ಹೈಪೋಥೈರಾಯ್ಡ್ ಆಯಿತು, ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಇಲ್ಲೇ ಆಯಿತು. ಆಮೇಲೆ ಇಲ್ಲಿ ಬಂದರೆ ಪೀನಿಯಲ್ ಗ್ರಂಥಿ ಆಯಿತು, ಮೇಲೆ ಸಹಸ್ರಾರಕ್ಕೆ ಪಿಟ್ಯೂಟರಿ ಗ್ರಂಥಿ ಆಯಿತು. ಇಷ್ಟು ಗ್ರಂಥಿಗಳಿದೆ. ಈ ಗ್ರಂಥಿಗಳು ಸರಿಯಾದ ರೀತಿಯಲ್ಲಿ ನಾವು ಪ್ರತಿ ದಿವಸ ಪ್ರೆಸ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಅದೇ ಹೇಳ್ತಾ ಇದೀವಲ್ಲ, ಪ್ರತಿಯೊಬ್ಬರು ಧ್ಯಾನ ಮಾಡೋಕ್ಕೆ ಸಾಧ್ಯವಿಲ್ಲ, ಧ್ಯಾನ ಮಾಡೋಕ್ಕೆ ಮನಸ್ಸು ಒಪ್ತಾ ಇಲ್ಲ, ಏನೇನೋ ಗೊಂದಲ ಇದೆ, ಒಂದು ರೀತಿಯಲ್ಲಿ ಎಲ್ಲರೂ ಧ್ಯಾನ ಮಾಡೋಕ್ಕೆ ಆಗಲ್ಲ. ಅಂದರೆ ಈ ಗ್ರಂಥಿಗಳು ನೋಡಿ, ಎಲ್ಲ ಗ್ರಂಥಿಗಳನ್ನು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಎಷ್ಟು ಲಾಭ ಸಿಗುತ್ತೋ ಅದೇ ಲಾಭ ಇಲ್ಲಿ ಸಿಗತ್ತೆ. ನೋಡಿ, ಇಲ್ಲಿಂದ ನೋಡ್ಕೊಳ್ಳಿ, ಇದು ಮೂಲಾಧಾರ ಚಕ್ರ, ಇದು ಮಧ್ಯದಲ್ಲಿ ಕಿಡ್ನಿ ಪಾಯಿಂಟ್, ಇದು ಸ್ವಾಧಿಷ್ಠಾನ ಚಕ್ರ, ಇದು ಮಣಿಪುರ ಚಕ್ರ, ಇಲ್ಲಿರೋದು ಅನಾಥ ಚಕ್ರ, ಇಲ್ಲಿರೋದು ವಿಶುದ್ಧ ಚಕ್ರ, ಇಲ್ಲಿರೋದು ಇದು ಬಂದ್ಬಿಟ್ಟು ಆಜ್ಞಾ ಚಕ್ರ, ಇದು ಮೇಲೆ ಟಾಪಲ್ಲಿ ಎಂಡಲ್ಲಿರೋದು ಇದೇನಿದು ಸಹಸ್ರಾರ ಚಕ್ರ. ಆಯಿತಾ? ಎಲ್ಲ ಒಂದೇ ಕೈಯಲ್ಲಿ ಇದೆಯಾ? ಇಲ್ಲ, ಒಂದೇ ಕೈಯಲ್ಲಿ ಎಲ್ಲ ಚಕ್ರಗಳಿದೆಯಾ? ಇದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಒಂದೊಂದು ಚಕ್ರವನ್ನು, ಒಂದೊಂದು ಪಾಯಿಂಟನ್ನು ನಾನು ತೋರಿಸಿರುವಂಥ ಎಲ್ಲ 7 ಪಾಯಿಂಟ್ ಇಲ್ಲಿದೆಯಲ್ಲ, ಅದನ್ನು ಪ್ರತಿ ದಿವಸ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದು 10 ಬಾರಿ 15 ಬಾರಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಈ ಜ್ಞಾನ ಎಲ್ಲ ಎಲ್ಲಿ ಸಿಗತ್ತೆ? ಎಲ್ಲ ಆನ್ಲೈನಲ್ಲಿ ಸಿಗ್ತಾ ಇರ್ತದೆ. ಯಾವುದರಲ್ಲಿ ಅಂದರೆ, ನೀವು ಸ್ಟಾಲ್ ಹತ್ರ ಮಾತಾರ್ ಫೌಂಡೇಶನ್ ಸ್ಟಾಲ್ ಇರ್ತದೆ, ಅಲ್ಲಿ ಹೋಗಿ ನಿಮ್ಮ ಹೆಸರು ಕೊಡಿ, ನಂಬರ್ ಕೊಡಿ, ಅವ್ರು ಆ್ಯಡ್ ಮಾಡ್ತಾರೆ. ಓಕೆ, ಸೊ ಆವಾಗ ನಿಮಗೆಲ್ಲ ಅದೆಲ್ಲ ಸಿಗುತ್ತೆ. ಸೊ ಇನ್ನೊಂದು 5 ನಿಮಿಷ ಇದೆ ಅಂತ, 5 ನಿಮಿಷದಲ್ಲಿ ಆದಷ್ಟು ಇನ್ನೇನು ಸಾಧ್ಯವಾದರೆ ಅಷ್ಟು ನಿಮಗೆ ಮಾಹಿತಿ ಕೊಟ್ಟು ಮುಕ್ತಾಯ ಮಾಡ್ತೀನಿ ನಾನು. ಈಗ ನೆಕ್ಸ್ಟ್ದು ಕೊನೆಯದಾಗಿ ಇನ್ನೂ ಎಷ್ಟೋ ಹೇಳ್ಬೇಕಾಗಿರೋದು ಇದೆ. ಇದು ಅನಂತ. ನಾನು ಹೇಳಿದೆಲ್ಲ, ಇದು ಹೇಳ್ತಾ ಹೋದರೆ ಒಂದು ದಿವಸನೂ ಸಾಕಾಗಲ್ಲ, ಹೇಳ್ತಾನೆ ಇರಬೇಕಾಗತ್ತೆ. ಮುದ್ರಗಳು, ಆಕುಪ್ರೆಸರು, ಮತ್ತು ಜೀವನ ಶೈಲಿ, ಅದಾದಮೇಲೆ ಸ್ವರ ವಿಜ್ಞಾನ, ಇವೆಲ್ಲ ತುಂಬ ಚಿಕಿತ್ಸೆಗಳು ಹೇಳ್ಕೊಟ್ಟಿದ್ವಿ. ಆಯಿತಾ? ಈಗ ಕೊನೆಯದಾಗಿ ಒಂದು ಅದ್ಭುತ ಚಿಕಿತ್ಸೆ, ಶಿವಂಬು ಚಿಕಿತ್ಸೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದು ಆಮೇಲೆ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಖಂಡಿತ ಆನ್ಲೈನ್ಗೆ ಬನ್ನಿ. ಆಯಿತಾ? ಸೊ ನಿಮಗೆ ಮಾತಾರ್ ಫೌಂಡೇಶನಿಂದ ಎಲ್ಲ ಜ್ಞಾನ ಸಿಗತ್ತೆ, ನಿಮಗೂ ಅದರಿಂದ ಅದ್ಭುತ ಲಾಭವೂ ಸಿಗತ್ತೆ. ಎಲ್ಲ ಫಿಸಿಕಲ್ ಏಲ್ಮೆಂಟ್ಸ್ ಅಂದರೆ ನಮ್ಮ ದೇಹಕ್ಕೂ ಬರೋವಂಥ, ಮನಸ್ಸಿಗೂ ಬರೋಂಥ ಸಮಸ್ಯೆಗಳೆಲ್ಲನೂ ಈ ಚಿಕಿತ್ಸೆಗಳಿಂದ ಎಲ್ಲ ಹೋಗಲಾಡಿಸ್ಕೊಂಡು, ಧ್ಯಾನ ಶಕ್ತಿಯನ್ನು ಖರ್ಚು ಮಾಡಿಲ್ಲದೆ ನಮ್ಮ ಆಂತರಿಕ ಪ್ರಯಾಣವನ್ನು ಚೆನ್ನಾಗಿ ಮಾಡಿಕೊಂಡು ಬೇಗವಂತವಾಗಿ ನಾವೊಂದು ಮಾಸ್ಟ್ರಾಗಿ ತಯಾರಾಗಬೇಕು ಅಂತ ಗುರಿ ಇಟ್ಕೊಂಡು ಮಾತಾರ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಯಿತೆ? ಈಗ ಶಿವಂಬ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಹೇಳಿದರೆ, ಮೊರಾರ್ಜಿ ದೇಸಾಯಿ ಯೂಸ್ ಮಾಡ್ತಾಯಿದ್ರು. ಮೊರಾರ್ಜಿ ದೇಸಾಯಿ ಅವರು ಅದ್ಭುತ ರೀತಿಯಲ್ಲಿ ಅದರ ಲಾಭ ಪಡ್ಕೊಂಡಿದ್ದಾರೆ, 100 ವರ್ಷ ಬದುಕಿದ್ದಾರೆ. ಅದಕ್ಕೂ ಮುಂಚೆ 1943 ಜಾನ್ ಆರ್ಮ್ಸ್ಟ್ರಾಂಗ್ ಅಂತ ಒಂದು ವ್ಯಕ್ತಿ, ಫಾರಿನರ್, ಅವರು 1943 ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ ಹೆಸರು ದಿ ವಾಟರ್ ಆಫ್ ಲೈಫ್. ಅದನ್ನು ಓದಿರೋದು ಯಾರು ಗೊತ್ತಾ? ನಮ್ಮ ಮೊರಾರ್ಜಿ ದೇಸಾಯಿ ಅದೇ ಬುಕ್ ಓದಿರೋದು. ಆ ಬುಕ್ ಓದಿದ ಮೇಲೆ ಅವ್ರಿಗೆ ಆಶ್ಚರ್ಯ ಆಗಿದೆ, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಇದು ನಿಜವಾಗಿ ಸಾಧ್ಯವಾಗತ್ತಾ ಅಂಥೇಳಿ ಅವರು ಪ್ರಯೋಗ ಮಾಡಿ ಅವರು ಪಡ್ಕೊಂಡಿದ್ದ ಲಾಭದಿಂದ ನಿಜವಾಗಿ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಶಿವಂಬು ಚಿಕಿತ್ಸೆಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಅದ್ಭುತವಾದ ಕೊಡುಗೆ ಸಿಕ್ಕಿದೆ ನಮಗೆ, ಅಲ್ವಾ? ಇಲ್ಲ ಅಂದರೆ ಶಿವಂ ಬಗ್ಗೆ ಹೇಳಿದರೆ ನೀವೆಲ್ಲ ಒಂಥರ ನಗ್ಬೋದು, ಏನಿದು ಮೂತ್ರ ಕುಡಿಯೋದು ಅಂತ ಮಹೋನ್ನತ ವ್ಯಕ್ತಿ ಯೂಸ್ ಮಾಡಿದ ಮೇಲೆ ನಮಗೆಲ್ಲ ಅದು ಈಸಿ ಆಗಿದೆ. ಏನೂ ಇಲ್ಲ, ಶಿವಂಬು ಚಿಕಿತ್ಸೆಯಲ್ಲಿ ಪ್ರಧಾನವಾಗಿ ಒಂದು ಆಯಿತು. ಮೂತ್ರದಲ್ಲಿ ಏನಿರ್ತದೆ ಗೊತ್ತಾ? ಮೂತ್ರದಲ್ಲಿ 17 ಮಿನರಲ್ಸ್, 17 ಲವಣಗಳು, 4 ಎಂಜೈಮ್ಗಳು, 8 ಹಾರ್ಮೋನ್ಗಳು, ಆಯಿತಾ? ಮತ್ತು ಆ್ಯಂಟಿಬಾಡೀಸ್ ಅಂದರೆ ಕೇಳಿರ್ಬೋದು ನೀವು. ಸೊ ಇದು ಪ್ರಧಾನ ವಿಷಯ, ಡಾಕ್ಟರ್ಸ್ಗಳಿಗೆಲ್ಲ ಗೊತ್ತು ಈ ವಿಷಯ, ಆದರೆ ಪ್ರಚಾರ ಮಾಡೋದಿಲ್ಲ. ಪ್ರಚಾರ ಮಾಡಿದರೆ ಅವ್ರಿಗೇನು ಬರುತ್ತೆ? ವಾಟ್ ಇಸ್ ದ ಯೂಸ್? ಈಗ ಉದಾಹರಣೆಗೆ ಹೇಳ್ತೀನಿ, ಯಾಕೆ ಮೂತ್ರ ಚಿಕಿತ್ಸೆ ಪ್ರತಿಯೊಂದು ರೋಗವನ್ನು ವಾಸಿ ಮಾಡುತ್ತೆ, ಕ್ಯಾನ್ಸರಿಂದ ಹೆಡ್ಏಕ್ವರೆಗೂ. ಯಾವುದೇ ಮೆಡಿಸಿನ್ ಬೇಕಾಗಿಲ್ಲ, ನಿಮ್ಮ ಮೂತ್ರ ಸಾಕು ಪ್ರತಿಯೊಂದು. ನಾನು ಮೊನ್ನೆ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಆ ಮೇಡಮ್ ಬಂದಿರಲ್ಲ ಗೊತ್ತಿಲ್ಲ, ಅವರು ಅದಕ್ಕೆ ಮುಂಚೆ ಹುಬ್ಳಿಯಲ್ಲಿ ಹೋಗಿ ನಾನು ಹುಬ್ಳಿಯಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿದೆ. ಅಲ್ಲಿ ಶಿವಂಬು ಚಿಕಿತ್ಸೆ 1 ಅವರ್ ಕ್ಲಾಸ್ ಕೊಟ್ಟಿದ್ದೆ ನಾನು. ಅಲ್ಲಿ ಅವ್ರು ಕೇಳಿಕೊಂಡು ಹೋಗಿದ್ದಾರೆ. ಅವ್ರಿಗೆ ನಿಜವಾಗಿ ನನಗೆ ಆಶ್ಚರ್ಯ ಆಗಿದೆ. ಅವ್ರಿಗೆ ಪೂರ್ತಿ ಮೈಯೆಲ್ಲ ಪಿಂಪಲ್ಸ್, ಗುಳ್ಳೆಗಳು, ಅದು ಎಷ್ಟಂದರೆ ದಪ್ಪ ಆಗಿ ಆಚೆ ಕಡೆ ಹೋಗೋಕ್ಕೆ ಆಗಲ್ಲ, ನಾಚಿಕೆ ಆಗ್ತಾ ಅಂತ ಒಂದು ರೀತಿಯಲ್ಲಿ. ಅವರು
ಹುಬ್ಳಿಯಲ್ಲಿ ಕೇಳ್ಕೊಂಡ್ರು. ನೆಕ್ಸ್ಟ್ 1.5 ಮಂತ್ ಆದಮೇಲೆ ಬಾಗಲಕೋಟೆಗೆ ಹೋಗಿದ್ವಿ. ಆ ಮಧ್ಯದಲ್ಲಿ ನಾನು ಏನು ಪ್ರೋಟೋಕಾಲ್ ಹೇಳಿದ್ದೀನೋ ಶಿವಮ್ ಪ್ರೋಟೋಕಾಲ್ ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಏನಾಯಿತು ಗೊತ್ತಾ, ಅವರು ಸ್ಟೇಜ್ ಮೇಲೆ ಬಂದು ಮಾತಾಡಿದರು. 1.5 ಮಂತಲ್ಲಿ ನಂಬ್ತೀರಾ, ಅದಕ್ಕೆ ಮುಂಚೆ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಎಲ್ಲ ಪಡ್ಕೊಂಡಿದ್ದಾರೆ, ಲಾಭ ಇಲ್ಲ, ಹೋಗಿಲ್ಲ. ಕೊನೆಯದಾಗಿ ಆ 1.5 ಮಂತ್ ಆದಮೇಲೆ ಬಂದು ತೋರಿಸ್ತಾರೆ. ಎಲ್ಲ ಗುಳ್ಳೆಗಳು ಪೂರ್ತಿ ಡ್ರೈ ಆಗಿಬಿಟ್ಟು ಎಲ್ಲ ಆ ಗುಳ್ಳೆಗಳೆಲ್ಲ ಉದುರೋಗಿದೆ. ಪೂರ್ತಿ ಚರ್ಮದಲ್ಲಿ ಸಣ್ಣ ಸಣ್ಣ ಮಚ್ಚಗಳು ಮಾತ್ರ. ಅಂದರೆ ಈಗ ಒಂದು ಗುಳ್ಳೆ ಉದುರೋಗಿದ್ರೆ ಏನಾಗುತ್ತೆ, ಒಂದು ಮಚ್ಚ ಥರ ಆಗುತ್ತಲ್ಲ, ಪೂರ್ತಿ ದೇಹ ಎಲ್ಲ ಮಚ್ಚಗಳ ಥರ ಇದೆ, ಎಲ್ಲ ಹೋಗಿದೆ, ಎಲ್ಲ ಗುಳ್ಳೆಗಳು ಹೋಗಿದೆ. ಟೋಟಲಿ ಕಂಪ್ಲೀಟ್ಲಿ ಔಟ್ ಆಫ್ ದ ಡಿಸೀಸ್. ಆ ವ್ಯಾಧಿಯಿಂದ ಅವ್ರು ಗುಣ ಆಗಿದ್ರು. ಅವರೊಂಥರ ಆಶ್ಚರ್ಯ, ಎಲ್ಲರಿಗೂ ಆಶ್ಚರ್ಯ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ರೀತಿಯಲ್ಲಿ ಕರೆಕ್ಟಾಗಿ ಪಾಲನೆ ಮಾಡಬೇಕು. ಮೂತ್ರ ಚಿಕಿತ್ಸೆಗೆ ಒಂದು ಪ್ರಧಾನ ಸೂಚನೆ ಏನಿರ್ತದೆ ಅಂದರೆ, ನಾವು ಸಾತ್ವಿಕ ಆಹಾರ ತೊಗೊತೀವಿ. ಸಾತ್ವಿಕ ಆಹಾರ ತೊಗೊಂಡಾಗ ಖಂಡಿತ ಅದರಲ್ಲಿ ಏನಿರಬೇಕಂದ್ರೆ, ಎಲ್ಲ ನೀವು ತಗೊಂಡು ಆಹಾರದಲ್ಲಿ ಆದಷ್ಟು ಈ ಸಹಜ ತರಕಾರಿಗಳಾಗಲಿ ಧಾನ್ಯಗಳಾಗಲಿ ಆ ರೀತಿಯಲ್ಲಿ ಇಟ್ಕೋಬೇಕು. ಯಾವುದೇ ರೀತಿಯಲ್ಲಿ ಹೆಚ್ಚಿನ ಈ ಕಾರ್ಬೋಹೈಡ್ರೇಟ್ಸ್ ತೊಗೋಬಾರ್ದು. ಪ್ರೋಟೀನು, ಒಳ್ಳೆ ಫ್ಯಾಟ್ಸು, ಒಳ್ಳೆ ನೀರು, ಒಳ್ಳೆ ಗಾಳಿ, ಆಯಿತಾ. ಒಳ್ಳೆ ಮಿನರಲ್ಸು, ಒಳ್ಳೆ ವಿಟಮಿನ್ಸು, ಈ ರೀತಿಯಲ್ಲಿ ಹಣ್ಣುಗಳು ತರಕಾರಿಗಳು ಜಾಸ್ತಿ ತೊಗೋಬೇಕಾಗತ್ತೆ. ಆ ರೀತಿಯಲ್ಲಿ ಆಹಾರ ತಗೊತ ನೀವು ಮೂತ್ರವನ್ನು ಸೇವನೆ ಮಾಡಿದರೆ ಅದ್ಭುತ ರಿಸಲ್ಟ್ ಬರುತ್ತೆ, ಆಯಿತಾ. ಉದಾಹರಣೆಗೆ ಮೂತ್ರ ಹೇಗಿರ್ತದೆ ನೋಡೋಣ. ಇದು ನೋಡಿದ್ರಾ ಹೇಗಿದೆ, ನೋಡಿದ್ರೆ ಇದು ಅಷ್ಟೇ ಕಲರ್ ಬರೋದು, ಈ ರೀತಿಯಲ್ಲಿ ಇರುತ್ತೆ. ಇದು ಒಂದು ಅದ್ಭುತವಾದ ವಿಷಯ. ಇದು ನಾನು ಏನಂತ ಕರಿತೀನಿ ಅಂದರೆ ಅಮೃತ ಅಂತ ಕರಿತೀನಿ. ಅಮ್ರೋಲಿ ಅಂತ ಪದನೂ ಉಪಯೋಗಿಸ್ತೀವಿ ಇದಕ್ಕೆ. ಆ್ಯಕ್ಚುಲಿ ಈ ಅಮೃತವನ್ನು ನಾವು ಕುಡಿಯೋಕ್ಕೆ ಯಾವುದೇ ಸಂಕೋಚ ಇಲ್ಲ. ಯಾಕಂದರೆ ಅಲ್ಲೋಪತಿ ಮೆಡಿಸನು ಇಲ್ಲ ತುಂಬ ಜನ ಈ ಮದ್ಯಪಾನಗಳು ತೊಗೊತಾ ಇರ್ತಾರಲ್ಲ, ಅದು ಯಾವುದಕ್ಕಿಂತ ಮೋಸ ಇಲ್ಲ. ಯಾವುದೇ ಟೇಸ್ಟ್ನೂ ಅಷ್ಟೇ ಸ್ವಲ್ಪ ಒರಟಾಗಿರ್ತದೆ, ಅಂದರೆ ಸ್ವಲ್ಪ ಉಪ್ಪುಪ್ಪಾಗಿರ್ತದೆ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಮೂತ್ರ ಚಿಕಿತ್ಸೆಯನ್ನು ಮಾಡ್ಕೋಬೇಕು. ನೀವು ಪೂರ್ತಿ ಮಾಹಿತಿಗೋಸ್ಕರ ಎಲ್ಲ ಜ್ಞಾನ ತಿಳ್ಕೋಬೇಕು, ಮುಂದಕ್ಕೆ ಹೋಗ್ಬೇಕಂತಂದರೆ ಇದರಿಂದ ಎಲ್ಲ ರೋಗಗಳು, ಪ್ರತಿಯೊಂದು ರೋಗ ವಾಸಿ ಮಾಡ್ಕೋಬೋದು. ಜಸ್ಟ್ ಇದೇ ಮೂತ್ರವನ್ನು 7 ಡೇಸ್ ಓಲ್ಡ್ ಮಾಡಿಕೊಂಡ್ರೆ ಓಲ್ಡ್ ಮೂತ್ರ ಆಗುತ್ತೆ. ಅದನ್ನು ಹಚ್ಕೊಂಡಿದ್ರೆ ದೇಹಕ್ಕೆ, ಮೈಗೆ ಹಚ್ಕೊಂಡ್ರೆ, ನಾನು ಹೇಳ್ತಾ ಇದ್ದೀನಿ, ಎಕ್ಸಿಮಾ ಇರಲಿ, ಸೋರಿಯಾಸಿಸ್ ಇರಲಿ, ಯಾವುದೇ ವ್ಯಾಧಿ ಇರಲಿ, ಪ್ರತಿಯೊಂದು ಚರ್ಮ ರೋಗವನ್ನು ವಾಸಿ ಮಾಡ್ಕೋಬೋದು, ಆಯಿತಾ. ಅಷ್ಟು ಅದ್ಭುತ ಇದು. ಅದಕ್ಕೋಸ್ಕರ ಸ್ನೇಹಿತರೆ, ಇಷ್ಟೆಲ್ಲ ನಾನು ಹೇಳ್ತಾ ಅದಕ್ಕೆ ಜಾಸ್ತಿ ಮಾಹಿತಿ ಕೊಡೋಕ್ಕಾಗಲ್ಲ. ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಇನ್ನೊಬ್ಬರು ಸಮಗ್ರ ಜೀವನಶೈಲಿ ಸೂತ್ರಗಳು ಹೇಳ್ಬೇಕಾಗಿದೆ, ಬಟ್ ಸಮಯ ಇಲ್ಲ. ಅದಕ್ಕೋಸ್ಕರ ಮೇಡಮ್ ಈಗಾಗಲೇ ಯಾವುದು ಬೆಲ್ ಹೊಡಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಎನಿವೆ, ಇನ್ನೊಂದು ಸ್ವರಯೋಗ ಒಂದಿದೆಯಲ್ಲ, ಸ್ವರಯೋಗ. ಎಷ್ಟು ಜನ ಸ್ವರಯೋಗ ಗೊತ್ತಿಲ್ಲಿ? ಸ್ವರಯೋಗ ಕೈ ಎತ್ತಿ. ಓಕೆ. ಸ್ವರಯೋಗ ಏನಿಲ್ಲ, 3 ನಾಡಿಗಳು, ಪ್ರಧಾನ ನಾಡಿಗಳು ನಮ್ಮಲ್ಲಿರೋದು. ಒಂದು ಅಂದರೆ ಎಡಗಡೆ ಎಡನಾಡಿ, ಬಲಗಡೆ ಪಿಂಗಲ್ ನಾಡಿ, ಮಧ್ಯದಲ್ಲಿ ನಮ್ಮ ಸ್ಪೈನ್ ಅಂತಂದರೆ ಬೆನ್ನು ಮೂಲೆಯಲ್ಲಿರುವಂಥದ್ದು ಸ್ಟ್ರೈಟ್ ಆಗಿರೋದು ಸುಷುಮ್ನ ನಾಡಿ. ಇದನ್ನು ಜಸ್ಟ್ ಬದಲಾವಣೆ ಮಾಡ್ಕೊತಾ ಇರಿ. ನಿಮ್ಗೆ ಏನು ಕೆಲಸ ಬೇಕೋ ಅದ್ರ ಪ್ರಕಾರ ಬದಲಾವಣೆ ಮಾಡ್ಕೊಳ್ಳಿ. ಈಗ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರೆ ಅಂದರೆ, ಚೆನ್ನಾಗಿ ಕೇಳಿಸ್ಕೊತಾ ಇರುವಾಗ ಎಡನಾಡಿ ಕೆಲಸ ಮಾಡ್ತಾ ಇರಬೇಕು. ಈ ಕಡೆ ನೀವು ಯಾವುದನ್ನು ಒಂದು ಆ್ಯಕ್ಟಿವಿಟಿ ಅಂದರೆ ಡೈನಮಿಕ್ ಆ್ಯಕ್ಟಿವಿಟಿ, ತಿನ್ನೋದು, ಮಾತಾಡೋದು, ಎಲ್ಲಿಗಾನ ಹೋಗೋದು, ಕೆಲಸ ಮಾಡೋದು, ಯಾವುದನ್ನ ಬಿಸ್ನೆಸ್ ಡೀಲಿಂಗ್ ಮಾಡೋದು, ಆ ಸಮಯದಲ್ಲಿ ಈ ಬಲಗಡೆ ನಾಡಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಯಾವ ನಾಡಿ? ಬಲಗಡೆ ನಾಡಿ. ನೀವು ಧ್ಯಾನ ಮಾಡುವಾಗ ಯಾವ ನಾಡಿ ಬೇಕು? ಸುಷುಮ್ನ ನಾಡಿ ಬೇಕು, ಆಯಿತಾ. ಸುಷುಮ್ನ ನಾಡಿ ಅಂದರೆ ಸೆಂಟ್ರಲ್ಲಿ ಓಡ್ತಾ ಇರ್ತದೆ, ಆ ನಾಡಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಆ ರೀತಿಯಲ್ಲಿ ಮಾಡ್ಕೊಂಡವಾಗ ಪ್ರತಿಯೊಂದು ಕೆಲಸ ಯಶಸ್ವಿ ಆಗ್ತದೆ ಅಂತ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ಜ್ಞಾನವನ್ನು ಪೂರ್ತಿ ತಿಳ್ಕೊಳ್ಳೋಕ್ಕೆ ನೀವು ಆನ್ಲೈನ್ ಜಾಯ್ನ್ ಆಗಿ ಹೆಚ್ಚಾಗಿ ಪಡ್ಕೊಳ್ಳಿ. ಇಷ್ಟು ಕೇಳಿಸ್ಕೊಂಡಿದ್ದಕ್ಕೂ ಈ ಅವಕಾಶ ಕೊಟ್ಟಿರುವಂಥ ಪ್ರಕಾಶ್ ಬಾಬು ಸರ್ಗೂ ಮತ್ತು ನಮ್ಮ ಲಲಿತಾ ಒಕ್ಕ ಮೇಡಮ್ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಿಮಗೆಲ್ಲರೂ ಒಂದ್ಸರಿ ನಮಸ್ಕಾರಗಳು. ಥ್ಯಾಂಕ್ ಯು. ನಾನಿಲ್ಲೇ ನಿಮಿತ್ತ ಮಾತ್ರವಾಗಿರೋದು ಸರ್. ಯಾರಿಗೆಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಸರ್ ಅವರು ತಮ್ಮ ಮೊಬೈಲ್ ನಂಬರ್ ಕೊಡ್ತಾರೆ. ಮೊಬೈಲ್ ನಂಬರ್ ತೊಗೊಳ್ರಿ, ಅವ್ರನ್ನ ಫಾಲೋ ಮಾಡಿರಿ. ಹಾಗೆ ಸರ್ ಅವರ ಒಂದು ಚಿಕಿತ್ಸೆಯನ್ನು ಫಾಲೋ ಮಾಡಿ
ಲಾಭವನ್ನು ಪಡ್ಕೊಂಡಂಥವರು ಅವರ ಒಂದೆರಡು ನಿಮಿಷ ಮಾತಾಡೋಣ ಅಲ್ವಾ. ಇಲ್ಲಿ ಬಂದಿರೋ ಆತ್ಮ ಬಂಧುಗಳಿಗೆ ಎಲ್ಲರಿಗೆ ನಮಸ್ಕಾರ. ನಾನು ಒಂದು ಸಣ್ಣದು ಹೇಳ್ಬೇಕಂತ ಇದ್ದೇನೆ. ಇವಾಗ ಇವರು ಅಮೃತ ಅಂತ ಹೇಳಿದ್ರಲ್ಲ, ಅದನ್ನು ಅನುಭವಿಸಿದಳು ನಾನು ಇದ್ದೀನಿ. ನನಗಿನ್ನ 20 ವರ್ಷ ಅಲ್ಲ 14 ವರ್ಷ ಇಲ್ಲ ಅಂದ್ಕೋಬೋದು ನನ್ನ ನೆನಪು. ಇವಾಗ ಇವ್ರು ಹೇಳಿದ್ಕೋಸ್ಕರಾಗಿ ನನಗೆ ಆವಾಗ ಟೈಫಾಯ್ಡ್ ಜ್ವರ ಅಂದರೆ 21 ದಿವಸ ಇರ್ತಿದ್ವು. ಆವಾಗ ನಾವು ಅದಕ್ಕೆ ಚಿಕಿತ್ಸೆ ಬೇರೆ ಕೊಟ್ಟರು ಕೂಡ ಲಾಸ್ಟಿಗೆ ನಮ್ಮ ತಾಯಿ ತಂದೆ ಇದನ್ನು ಸೇವೆ ಮಾಡೋಕ್ಕೆ ದಿವಸ ಅಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಫಸ್ಟು ಹೋಗಿಸೋದು ಬಿಟ್ಬಿಟ್ಟು 2ನೇ ಸಲ ಮತ್ತೆ ಬರೋ ತಗೊಂಡು ನನಗೆ ಕುಡಿಸಿದ್ದಾರೆ. ಆ ಕುಡಿಸಿದ ಮೇಲೆ ಅದಕ್ಕೆ ಏನಿದೆ ನನಗೆ ಅವಾಗ ಸಣ್ಣಕ್ಕೆ ಅದೇನು ಶಕ್ತಿ ಕೊಡ್ತಂದರೆ ಎಮ್ಕೆಗಳಿಗೆ ಅದೇನೇನ ಸುಸ್ತಿ ಇದ್ದರೆ ಅದು ಹೋಗ್ಲಾಡಿಸ್ತತೆ ಅಂತ ಲೆಕ್ಕಿಟ್ಟು ಅವ್ರು ಅಷ್ಟು ಮಾತ್ರ ಸೇವನೆ ಮಾಡ್ತಿದ್ರು. ನಾನು ಅಲ್ಲಿ ಅಸಹ್ಯ ಪಡ್ತಿದ್ದೆ. ಆದ್ರೂ ಅದು ಇವತ್ತು ಹೇಳಿದ್ರಲ್ಲ ನನಗೆ ಏನೋ ಇವಾಗ ಅಮೃತ ಅಂದರೂ ನಿಜನೇ. ನಾವು ಇವಾಗ ಇರೋ ಬಾಡಿಗೆ ಅದು ಅಮೃತನೇ. ನಾನು ಇವಾಗ ಗಟ್ಟಿಯಾಗಿ ಓಡಾಡ್ತಾಯಿದ್ದೀನಿ, ಮಾತಾಡ್ತಾಯಿದ್ದೀನಿ, ಎಲ್ಲ ಅವಯವಗಳು ಕರೆಕ್ಟ್ ಇದ್ದಾವೆ. BP ಶುಗರು ಗ್ಯಾಸ್ ಟ್ರಬಲ್ ಐತೆ. ಆದ್ರೂ ಏನೇ ಮಾಡಲಿ ಏನೇ ಮಾತಾಡಲಿ ತಿನ್ನಲಿ ಅವೆಲ್ಲ ಮರ್ತು ಬಿಟ್ಟು ನಾನು ತಿಂತಾಯಿದ್ದೀನಿ. ಸ್ವೀಟನ್ನು ತಿಂತಿದ್ದೀನಿ. ಸ್ವೀಟ್ ಅಂದರೆ ಇಷ್ಟ ನನಗೆ. ಆದರೆ ಅದು ಅನುಭವ ಹೇಳಿದ್ದು ನನಗಿವಾಗ ಅಲ್ಲಿ ಕುಂತ್ರೆ ನಾನು ಪಡೆದಿರೋ ಅನುಭವ 2 ಮಾತು ಹೇಳ್ಬೇಕಂತ ನನಗೆ ಅನಿಸಿದ್ದಕ್ಕೆ ಹೇಳಿದ್ದೆ. ಕ್ಷಮಿಸ್ರಿ ಏನೇನು ತಪ್ಪಿದ್ರೆ. ನಾನು ಇದ್ದೀನ, ನಾನು ಇವಾಗಲೂ ನಾನು ನೋವು ಇದ್ದಾವೆ. ಆದರೂ ಬಲವಂತವಾಗಲಿ ನಾನು ಎಲ್ಲಿಗೆ ಹೋಗ್ಬೇಕಂದ್ರೆ ಹೋಗ್ತಾಯಿದ್ದೀನಿ, ಬರ್ತಾಯಿದ್ದೀನಿ. ಆರೋಗ್ಯ ಚೆನ್ನಾಗೈತೆ. ಥ್ಯಾಂಕ್ಸ್. ಸಮಗ್ರ ಸ್ವಾಸ್ಥ್ಯದ ಒಂದು ಚಿಕಿತ್ಸೆ ಪಡೆದವರು ಅಥವಾ ಅದನ್ನು ಫಾಲೋ ಆಗ್ತಿರೋ ಯಾರಾದರೂ ಇನ್ನೊಬ್ಬರು ಮಾತಾಡ್ತೀರಾ? ಒಬ್ಬರು 2 ನಿಮಿಷ ಮಾತಾಡಬೇಕಷ್ಟೇ. ಹಾಂ, ಬರ್ರಿ. ಸರ್ ಅವರ ವಿವರ ತಗೋಬೇಕು ಅಂದರೆ, ಸಮಗ್ರ ಸ್ವಾಸ್ಥ್ಯದ ವಿವರ ತಗೋಬೇಕಂದ್ರೆ ಸ್ಟಾಲಲ್ಲಿ ಮೀಟಾಗಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಂಜುನಾಥಗೆ ಕೋಟಿ ಕೋಟಿ ಧನ್ಯವಾದಗಳು. ವೀರೇಂದ್ರ ಹೆಗಡೆ ಕೋಟಿ ಧನ್ಯವಾದ. ಪತ್ರಿ ಸಾರಿಗೆ ಕೋಟಿ ಧನ್ಯವಾದಗಳು. ನಾವು ಸಾರು ಹೇಳಿದ್ರಲ್ಲ ಮೂತ್ರ ಚಿಕಿತ್ಸೆ ಅಂದ್ರೆ ನಾವು ಮಾಡಿದ್ದೀವಿ ಸರ್. ನಾವು ಅನುಭವಿಸಿದ್ದೀವಿ, ಕುಡ್ದಿದ್ದೀವಿ. ಅವೇನು ಆಕಳದು ಅನ್ನೋಟ್ಟು ಸಿಂಗಿರ್ತಾವ, ಇದೇನು ಸಿಂಗಿರಕಲ್ಲ. ನಾವು ತೆಂಗಿನ ಹಾಲು ತೆಂಗಿಂದು ಹುಚ್ಚು ಹಂಗಿರ್ತಾವ, ಸ್ವಲ್ಪ ಹಂಗೆ ಇರೋದು. ಬೇಸ್ ಆರಾಮಾಗಿ ಕುಡಿಯೋದು, ಆರಾಮಾಗಿ ಮೈಯೆಲ್ಲ ಹಚ್ಕೋಬೋದು, ಎಲ್ಲ ನಾವು ರೋಗ ಕಳ್ಕೊಬೋದು. ಅದರಿಂದ ಎಲ್ಲ ರೋಗ ನಿವಾರಣೆ. ಧ್ಯಾನ ಜಗತ್ತು, ಪಿರಿಮಿಡಿ ಜಗತ್ತು, ಶಾಕಾಹಾರಿ ಜಗತ್ತು. ನಾವೆಲ್ಲ ಇದು ಧ್ಯಾನ ಮಾಡಿ ನಮ್ಮ ರೋಗ ಎಲ್ಲ ಕಳ್ಕೊಂಬಿಟ್ಟಿದ್ವಿ. ಏನಿಲ್ಲ, ನಮ್ಮ ಕಿಡ್ನಿ ಪ್ರಾಬ್ಲಮ್ ಇತ್ತು, ಎಲ್ಲ ತಲೆ ಬಿದ್ದು ಇತ್ತು, ಭಾಳ ನಮಗೆ ಪ್ರಾಬ್ಲಮ್ ಇತ್ತು. ಮೂಲವಾದಿ ಅಲ್ಲ ನೋವು ಮತ್ತು ತಲೆ ಬಿದ್ದು ಇದು ಅಷ್ಟು ಇದಾಗಿತ್ತು. ಎಲ್ಲ ನಮಗೆ ದಿನ ಒಂದು ದಿನ ಗುಳಿಗೆ ತಿನ್ನೋದ್ರ ಇರ್ಬೇಡ ಅಂತ ಹೇಳಿದ್ರು. ಅಂಥವೆಲ್ಲ ಈ ಧ್ಯಾನದಾಗ ನಾವು ಎಲ್ಲ ಬೇಸಾಗ್ಬಿಟ್ಟಿವಿ ಸರ್. ನಾವು ಎಲ್ಲಿ ಹಾಲಂದ್ರೆ ಅಲ್ಲಿಗೆ ಇಷ್ಟ. ನನಗೆ ಎಲ್ಲಿ ಹಾಲಿಗೆ ಹೋಗಂದ್ರೆ ಅಷ್ಟ. 68 ವರ್ಷ ಅದೇವ, 70 ವರ್ಷ ಏನಾಕದೇವ, 20 ವರ್ಷ ಹುಡುಗಿ ಆಗಿಬಿಟ್ಟಿನಿ ನಾನು. ಏನು ಅಷ್ಟು ಕೆಲಸ ಮಾಡಲ್ಲ ಆಗಲಿ, ಏನು ಮಾಡಲ್ಲ ಆಗಲಿ, ಅಷ್ಟು ಖುಷಿ, ಅಷ್ಟು ಆನಂದ, ಅಷ್ಟು ಸಂತೋಷ. ಧ್ಯಾನ ಬಿಡಬೇಡ್ರಿ. ಧನ್ಯವಾದಗಳು. ಒಂದು 70 ಊಟ ಬಿಟ್ರೆ ಚಿಂತಿಲ್ಲ, ಆರೋಗ್ಯ. ಧ್ಯಾನ ಬಿಡಬೇಡ್ರಿ ಮೇಡಮ್.
ಈಗ ಎಲ್ಲರಿಗೂ ಅತ್ಯಂತ ಪ್ರಿಯವಾದಂಥ ವಿಷಯ ಏನಿರ್ಬೋದು? ಎಲ್ಲರಿಗೂ ಇಷ್ಟವಾದ ವಿಚಾರ ಏನಿರ್ಬೋದು ಹೇಳ್ರಿ? ಧ್ಯಾನ. ಈಗ ನಮ್ಮ ವಿನುತಾ ಮೇಡಮ್ ಅವ್ರದ್ದು ಒಂದು ಮೊಬೈಲ್ ಮಿಸ್ ಆಗಿದೆ. ಅದು ಸೈಲೆಂಟ್ ಆಗಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಯಾರ ಕಣ್ಣಿಗಾದರೂ ಒಂದು ಮೊಬೈಲ್ ಬಿದ್ದಿದ್ರೆ ದಯವಿಟ್ಟು ಇಲ್ಲಿ ತಂದುಕೊಡ್ರಿ. ನಾವು ಪಿರಮಿಡ್ ಮಾಸ್ಟರ್ಸ್, ನಾವು ಅವೇರ್ನೆಸ್ಸಲ್ಲಿ ಇರ್ತೀವಿ ಯಾವಾಗಲೂ. ಯಾರ ಕಣ್ಣಿಗಾದರೂ ಬಿದ್ದರೆ ಅಥವಾ ಒಂದು ಮೊಬೈಲ್ ರಿಂಗ್ ಆಗ್ತಿರೋದು ಗೊತ್ತಾದರೆ ಒಂದು ಸ್ವಲ್ಪ ತಂದುಕೊಡ್ರಿ. ನಾವೀಗ 1 ಗಂಟೆ ಕಾಲ ಧ್ಯಾನ ಮಾಡೋಣ. ಅದ್ಭುತವಾದಂಥ ಸಂಗೀತದ ಜೊತೆಯಲ್ಲಿ. ನೇರ ಸಂಗೀತ ಇರೋಲ್ಲ, ನೀವು ಕಣ್ಣು ಮುಚ್ಚಿದರೆ ಅದು ನೇರ ಇರುತ್ತೋ ರೆಕಾರ್ಡಿಂಗ್ ಇರುತ್ತೋ ಗೊತ್ತೇ ಆಗೋದಿಲ್ಲ. ದಯವಿಟ್ಟು ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಧ್ಯಾನ ಮಾಡಿ ಪ್ರಸಾದ ತಗೊಳ್ಳೋಣ. ನಿಮ್ಮ ಕನ್ನಡಕವನ್ನು ತೆಗೆರಿ. ಧ್ಯಾನವನ್ನು ನಮ್ಮ ನೆಚ್ಚಿನ ವಿಶಾಲಾಕ್ಷಿ ಮೇಡಮ್ ಅವರು ನಡೆಸ್ಕೊಡ್ತಾರೆ. ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಎಲ್ಲರೂ ಸುಖ ಸ್ಥಿರ ಆಸನದಲ್ಲಿ ಹಾಯಾಗಿ ಕೂತ್ಕೊಳ್ಳಿ. ನಿಮ್ಮ ಕನ್ನಡಕವನ್ನು, ಚಸ್ಮಾ ಯಾರ್ಯಾರು ಹಾಕಿದ್ರೆ ಚಸ್ಮಾ ತೆಗಿರಿ, ಕನ್ನಡಕವನ್ನು ತೆಗಿರಿ. ಸ್ಥಿರವಾದ ಆಸನ ಮತ್ತು ಸುಖಮಯ ಆಸನ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಮೊಬೈಲ್ಗಳನ್ನು ಆಫ್ ಮಾಡಿ ಫ್ರೆಂಡ್ಸ್. 1 ಗಂಟೆ ಸಾಮೂಹಿಕ ಧ್ಯಾನ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚುತ್ತಾ ಕೈ ಬೆರಳುಗಳನ್ನು ಒಂದರಲ್ಲಿ ಒಂದು ಜೋಡಿಸಿಕೊಳ್ಳುತ್ತಾ ನಿಮ್ಮ 2 ಪಾದಗಳನ್ನು ಕ್ರಾಸ್ ಮಾಡ್ಕೊಳ್ಳಿ. ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಆ ದೈವದ ಜೊತೆಗೆ ಅನುಸಂಧಾನ ಆಗಬೇಕು ಅಂತಂದರೆ ಶ್ವಾಸವನ್ನು ಅನುಸರಿಸಲೇಬೇಕು. ಉಸಿರಾಟದ ಗತಿಯನ್ನು ಗಮನಿಸಲೇಬೇಕು. ಯಾವುದೇ ಮಂತ್ರೋಚ್ಚಾರಣೆ ಬೇಡ, ಯಾವ ನಾಮಸ್ಮರಣೆ ಬೇಡ, ಯಾವುದೇ ಕಲ್ಪನೆ ಬೇಡ. ಹಾಯಾಗಿ ನಿಮ್ಮ ಒಳಗೆ ನಡೆದಿರುವಂತಹ ನೈಸರ್ಗಿಕವಾಗಿ ನಡೆದಂತಹ ಕ್ರಿಯೆ ಶ್ವಾಸ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇತಕ್ಕೆ. ಉಸಿರಾಟವನ್ನೇ ಗಮನಿಸೋಣ ಸ್ನೇಹಿತರೆ. 1 ಗಂಟೆಗಳ ಕಾಲ ಉಸಿರಿನ ಜೊತೆಗೆ ಅನುಸಂಧಾನ. ಆನ ಎಂದರೆ ಒಳ ಹೋಗುವ ಉಸಿರು, ಅಪಾನ ಎಂದರೆ ಹೊರಗೆ ಬರುವ ಉಸಿರು, ಸತಿ ಎಂದರೆ ಉಸಿರಾಟ ಕ್ರಿಯೆಯನ್ನು ಗಮನಿಸೋದು. ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಿ. ಕೇವಲ ಶ್ವಾಸವನ್ನೇ ಗಮನಿಸಿ. ಡೋಂಟ್ ಓಪನ್ ಯುವರ್ ಐಸ್. ಕಣ್ಣುಗಳನ್ನು ತೆರೆಯದೆ ಕಣ್ಣುಗಳನ್ನು ಮುಚ್ಚಿ ಒಳಗಿನ ಆನಂದವನ್ನು ಅರಿಯುವಂತಹ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಹಾಯಾಗಿ, ಯಾವುದೇ ಯೋಚನೆಗಳು ಬೇಡ, ಯಾವ ಗಡಿಬಿಡಿ ಇಲ್ಲ, ಯಾವುದೇ ಅವಸರ ಇಲ್ಲ. ಈ ಕ್ಷಣ ಉಸಿರಾಟ ಮತ್ತು ನಾನು. ಕೇವಲ ಉಸಿರಾಟವನ್ನು ಮಾತ್ರ ಗಮನಿಸಿ ಸ್ನೇಹಿತರೆ. ಕೈ ಬೆರಳುಗಳನ್ನು ಒಂದರಲ್ಲಿ ಒಂದು ಜೋಡಿಸಿಕೊಳ್ಳಬೇಕು. ಕುಳಿತುಕೊಳ್ಳುವಂತಹ ವಿಧಾನ ಸರಿಯಾಗಿದ್ದರೆ ಪ್ರವಹಿಸುವಂತಹ ಶಕ್ತಿಯ ಪ್ರವಾಹ ಕೂಡ ಅಷ್ಟೇ ನಿಯಮಬದ್ಧವಾಗಿರುತ್ತೆ. ಆಸನ ಸರಿಯಾದ ರೀತಿಯಲ್ಲಿರಲಿ.
ದೇಹಕ್ಕೆ ಆರಾಮದಾಯಕವಾಗಿರಲಿ. ಶ್ವಾಸಾನುಸಂಧಾನ ಮಿತ್ರರೇ, ಸುಂದರವಾದ ಸಂಗೀತವನ್ನು ಆಲಿಸುತ್ತಾ ಶ್ವಾಸವನ್ನೇ ಗಮನಿಸೋಣ. डोंट ओपन योर आइज मेरे प्यारे दोस्तों. ಹಾಗೆ ಉಸಿರನ್ನೇ ಗಮನಿಸ್ತಾ ಇರಿ.
ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ ಸ್ನೇಹಿತರೆ. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ. ಕೊನೆಯ 20 ಸೆಕೆಂಡ್ಗಳು. ಕೊನೆಯ 10 ಸೆಕೆಂಡ್ಗಳು. 9, 8, 7, 6, 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ಬಿಡಿಸುತ್ತಾ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್ ಹಾಗೆ ಇರಲಿ. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ಸಹಜ ಸ್ಥಿತಿಗೆ ಮರಳಿ. ಒಂದು ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ವಿಶಾಲಾಕ್ಷಿ. ತುಂಬ ಅದ್ಭುತವಾಗಿ ಧ್ಯಾನವನ್ನು ಮಾಡಿದ್ವಿ. ನಾವೆಲ್ಲ ಎಷ್ಟು ಅದೃಷ್ಟವಂತರಲ್ಲ. ಧ್ಯಾನ ಯಜ್ಞಕ್ಕಾಗಿ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಮ್ಮಲ್ಲಿರುವ ಪರಮಾತ್ಮನನ್ನು ನೋಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಮತ್ತೆ ನಾವು ಹೋಗಿರೋದೆಲ್ಲಿಗೆ? ಗುಡಿಯಲ್ಲಿರೋ ಪರಮಾತ್ಮನನ್ನು ನೋಡಲಿಕ್ಕೆ. ಅದಕ್ಕೆ ಸಮಯ ಇದೆ. ಅದಕ್ಕೆ ಮತ್ತೆ ರಾತ್ರಿ ಸಂಜೆ 7ರಿಂದ 9 ಗಂಟೆವರೆಗೂ ಧ್ಯಾನ ಇರುತ್ತೆ. ಬೆಳಗ್ಗೆ 5ರಿಂದ 8 ಮಧ್ಯಾಹ್ನ ಮತ್ತೆ ಧ್ಯಾನ, ಮತ್ತೆ ರಾತ್ರಿ ಧ್ಯಾನ ಇರುತ್ತೆ. ಅದಕ್ಕೆ ದಯಮಾಡಿ ಇನ್ನೂ 2 ದಿನಗಳ ಕಾಲ ಇವತ್ತಿಂದ ಎಲ್ಲೂ ಹೋಗಬೇಡ್ರಿ. ಇದಾದ ಮೇಲೆ ಒಂದು ದಿನ ಹೆಚ್ಚಿದ್ದು ಎಲ್ಲ ಕ್ಷೇತ್ರಗಳನ್ನ ದರ್ಶನ ಮಾಡಿರಿ. ದರ್ಶನ ಮಾಡೋದು ಏನು ತಪ್ಪಲ್ಲ, ಆದರೆ ಯಾವ ಕೆಲಸಕ್ಕೆ ಬಂದಿದ್ದೀವಿ ಅದನ್ನು ಮಾಡೋಣ. ಈಗ ನಾವು ಯಾವುದೋ ಒಂದು ಊರಿಗೆ ಹೋಗ್ತೀವಿ, ಬೆಂಗಳೂರಿಗೆ ಯಾವುದೋ ಆಫೀಸಲ್ಲಿ ಏನೋ ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕಾಗಿರುತ್ತೆ. ಬೆಂಗಳೂರಿಗೆ ಹೋಗ್ತೀವಿ, ಆ ಆಫೀಸಿಗೆ ಡಾಕ್ಯುಮೆಂಟ್ ತೊಗೊಳೋದು ಬಿಟ್ಟು ಇನ್ನೇನೋ ಸುತ್ತಾಡ್ಕೊಂಡು ಪಾನಿಪೂರಿ ತಿನ್ಕೊಂಡು ಇನ್ನೇನೋ ಮಾಡ್ಕೊಂಡು ವಾಪಸ್ ಬರ್ತೀವಿ. ಬಸ್ ಹತ್ತಿ ಟಿಕೆಟ್ ರಿಸರ್ವೇಷನ್ ಮಾಡಿ ಬಸ್ನೇ ಕುಂತ ನೆನಪಾಗುತ್ತಾ, ಅಯ್ಯೋ ನಾನು ಈ ಆಫೀಸ್ಗೆ ಹೋಗಬೇಕಾಗಿತ್ತು, ಈ ಡಾಕ್ಯುಮೆಂಟ್ ತೊಗೋಬೇಕಾಗಿತ್ತು ಅಂತ. ಮತ್ತೆ ವಾಪಸ್ ಹೋಗೋಕ್ಕಾಗಿಲ್ಲ ಅವಾಗ. ಅದೇ ಥರ ಧರ್ಮಸ್ಥಳದಲ್ಲಿ ಧ್ಯಾನ ಯಜ್ಞಕ್ಕೆ ಬಂದಿದ್ದೀವಿ ನಾವು. ಈ ಒಂದು ಶಕ್ತಿ ಕ್ಷೇತ್ರ, ಶಕ್ತಿ ವಲಯವನ್ನು ಬಿಟ್ಟು 3 ದಿನ ಕದಲಬಾರ್ದು. ಚುಮಂತರ್ ಬಂದುಬಿಡ್ತಾ ಏನಾದರೂ ಒಂದೇ ಸಲಕ್ಕೆ. ಅದಕ್ಕೆ ನಮ್ಮ ಸಂಪೂರ್ಣ ಪ್ರೆಸೆನ್ಸನ್ನು ಈ ಧ್ಯಾನ ಯಜ್ಞದಲ್ಲೇ ಕೊಡ್ರಿ. ಅದರಿಂದ ನಿಮ್ಮ ಆತ್ಮೋನ್ನತಿ. ಯಾಕಂದರೆ ಯಾರು ಇರಲಿ ಇಲ್ಲದಿರಲಿ ಧ್ಯಾನ ನಡೀತದೆ. ಹೆಚ್ಚು ಜನ ಇದ್ದಾಗ ಸಾಮೂಹಿಕವಾಗಿ ನಿಮಗೆ ಲಾಭ ಆಗುತ್ತೆ. ಈಗ ಮಧ್ಯಾಹ್ನದ ಕಾರ್ಯಕ್ರಮ ಮುಕ್ತಾಯ ಆಯಿತು. ಪ್ರಸಾದವನ್ನು ಅನ್ನಪೂರ್ಣ ಸಭಾಮಂಟಪದಲ್ಲಿ ಹೋಗಿ ಧ್ಯಾನ ಮಾಡಬೇಕು, ಊಟ ಮಾಡಬೇಕು. ಆಮೇಲೆ ನಿಮ್ಮ ID ಕಾರ್ಡ್ಗಳು ಇರಲಿ. 2 ಗಂಟೆಗೆ ಸರಿಯಾಗಿ ಬರ್ರಿ. ಯಾಕಂದರೆ ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಧ್ಯಾನದಿಂದ ನಮ್ಮ ಮಹಿಳಾ ಮಾಸ್ಟರ್ಸ್ ಧ್ಯಾನವನ್ನು ತಗೊಂಡು ಸಂಸಾರವನ್ನು ನಿರ್ವಹಿಸ್ತಾ, ಅನಾರೋಗ್ಯವನ್ನು ಹೋಗಲಾಡಿಸ್ಕೊಳ್ಳುತ್ತಾ, ಸ್ವಾಧ್ಯಾಯದ ಜೊತೆಯಲ್ಲಿ ಅವರ ಜೀವನವನ್ನು ಹೆಂಗೆ ಮಣ್ಣು ಆಗ್ಬಿಟ್ಟು ಮಡ್ರಾಸೈ ಅಂತಲ್ಲ, ಅದು ಸಿಕ್ಕಾಪಟ್ಟೆ ಆಗ್ಬಿಟ್ಟು ಜಾಸ್ತಿ ಆಗ್ಬಿಡ್ತು. ನಮ್ಮ ಮನೆಯವ್ರು ಬೇಡ ಕಣ್ರಿ ಹೋಗೋದು, ಈ ನೋವು ಜಾಸ್ತಿ ಇರುತ್ತೆ ಕಣ್ತಾನೆ ಅಂತಂದರು. ಏನೂ ಆಗಲ್ಲಪ್ಪ, ಏನಾದರೂ ಅಲ್ಲಿ ನೋಡೇ ಬಿಡೋಣ ಅಂತಂದೆ. ತುಮಕೂರಲ್ಲಿ 3 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ಗೂ ನಮ್ಮ ಮನೆಗೂ. ಬಸ್ ಸ್ಟ್ಯಾಂಡ್ಗೆ ಹೋದೆ, ಬಸ್ ಹತ್ತು ಕೂತ್ರೆ ಆ ಕಣ್ಣು ನೋವೇ ಇಲ್ಲ, ಆ ಕಣ್ಣು ಗಾಯನೂ ಇಲ್ಲ, ಅಲ್ಲೇ ವಾಸಿ ಆಗೋಗಿತ್ತು. ಇಂದ ಅನುಭವಗಳು ಭಾಳ ಆಗಿದ್ದಾವೆ. ನಮ್ಮ ಮನೆಯವ್ರಿಗೂ ಅನುಭವ ಆಗಿದೆ, ಕಾಯಿಲೆಗಳು ವಾಸಿ ಆಗಿದ್ದಾವೆ. ಮಾತಾಡ್ತಾರೆ ಅವರು. ಎಲ್ಲ ನನ್ನ ಆತ್ಮಬಂಧುಗಳಿಗೆ ನಮಸ್ಕಾರ. ನಮ್ಮ ಮನೆಯವರು ಬಂದು 6 ತಿಂಗಳಾದರೂ ನಾನು ಧ್ಯಾನಕ್ಕೆ ಬಂದಿರಲಿಲ್ಲ. ಅವರು ಧ್ಯಾನ ಮಾಡಮ್ಮ ಅಂತಂದರೆ ನನಗೆ ನಗು ಬರ್ತಾಯಿತ್ತು. ಧ್ಯಾನದಿಂದ ಏನಾಗುತ್ತೆ, ಇವರು ಏನೋ ಹೇಳ್ತಾರೆ ಅನಿಸೋದು. ನೋಡೋಣ ಅಂತಂದ್ಬಿಟ್ಟು ಒಂದು ದಿವಸ ಕೂತ್ಕೊಂಡೆ, ಪರೀಕ್ಷೆ ಮಾಡೋದಕ್ಕೋಸ್ಕರ ಕೂತ್ಕೊಂಡೆ ಏನಾಗುತ್ತೆ ಅಂತ. ಅವತ್ತು ನನಗೆ ಧ್ಯಾನ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಆ ಕ್ಷಣ ನನಗೆ ಮೆನ್ಸ್ಟ್ರಿಯಲ್ ಪ್ರಾಬ್ಲಮ್ ಶುರುವಾಗ್ಬಿಡ್ತು. ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ದೆ. ಗರ್ಭಕೋಶ ಆಪ್ರೇಷನ್ ಮಾಡಬೇಕಮ್ಮ ಅಂತ ಅಂದರು. ಯೋಚನೆ ಶುರುವಾಗ್ಬಿಡ್ತು ನನಗೆ. ಇದುವರೆ ತನಕ ಮೈ ಮೇಲೊಂದು ಆಪ್ರೇಷನ್ ಇಲ್ಲ, ಮತ್ತೆ ಆಪ್ರೇಷನ್ ಮಾಡಿಸ್ಕೊಂಡು ಸುಧಾರಿಸ್ಕೊಳ್ಳೋದು ಅವೆಲ್ಲ ನನಗೆ ಬೇಕಿರಲಿಲ್ಲ. ಧ್ಯಾನ ಶುರು ಮಾಡಿದೆ. ಸೀರಿಯಸ್ ಆಗಿ ಕೂತ್ಕೊಂಡು ಧ್ಯಾನ ಶುರು ಮಾಡಿದೆ ಅಂದರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾನು ಎಷ್ಟು ಮಾಡಿದೆ ಅಂತ. ದೇವ್ರ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಈಚೆಗೆ ಬರ್ತಿರ್ಲಿಲ್ಲ ನಾನು. ಅಷ್ಟು ಧ್ಯಾನ ಮಾಡಿದ್ದೀನಿ. ಅಷ್ಟು ಧ್ಯಾನ ಮಾಡಿ ಒಂದು 6 ತಿಂಗಳು ಬಿಟ್ಟು ಮತ್ತೆ ಅದೇ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸಿದಾಗ, ಬೇಡಮ್ಮ ಆಪ್ರೇಷನ್ನು, ನಾರ್ಮಲ್ ಸ್ಟೇಜಲ್ಲಿದೆ, ನಿಮಗೆ ಏನೂ ತೊಂದರೆ ಇಲ್ಲ ಅಂತ ಅಂದರು. ಮತ್ತು ಆಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿಬಿಡ್ತು ನನಗೆ.
ಎರಡೂ ಕೆನ್ನೆಗಳು ಈ ಭಾಗ ಇದು ಇಷ್ಟು ದಪ್ಪ ಇದು ಇಷ್ಟು ದಪ್ಪ ಆಗಿ ಊದ್ಕೊಂಡ್ಬಿಡ್ತು. ರಾತ್ರಿ ಮಲಗಿದ್ರೆ ಮಗನೂ ಯಜಮಾನ್ರು ಬಂದು ನೋಡೋರೆ, ಇದ್ದಾಳೋ ಹೋಗ್ಬಿಟ್ಟಿದ್ದಾಳೋ ಅಂತ. ಅದನ್ನು ಸಹಿತ ನಾನು ಧ್ಯಾನದಿಂದನೇ ಕ್ಯೂರ್ ಮಾಡ್ಕೊಂಡೆ. ಮತ್ತು ಹಾಸ್ಪಿಟ್ಲಿಗೆ ಹೋಗಲಿಲ್ಲ, ಔಷಧಿ ತಗೊಳ್ಲಿಲ್ಲ. ಇವೆರಡೂ ನನಗೆ ಮಿರಾಕಲ್ಲು. ಇವತ್ತು ಎಲ್ಲೇ ಹೋದ್ರೂ ಯಜಮಾನ್ರ ಜೊತೆಗೆ ಹೋಗ್ತೀನಿ, ಫಸ್ಟು ಬರಲ್ಲ ಅಂತೀನಿ, ಬಟ್ ಅವ್ರಿಗಿಂತ ಮುಂಚೆ ನಾನು ಹೊರಟಿರ್ತೀನಿ. ಎಲ್ಲೋದ್ರೂ ಸೇವೆ ಮಾಡ್ತೀನಿ. ತುಂಬ ಸಂತೋಷವನ್ನು ಅನುಭವಿಸ್ತಾ ಇದ್ದೀನಿ, ಭಾಳ ಖುಷಿಯಾಗಿದ್ದೀನಿ. ಮಗ ಒಂದು ದಿವಸ ಬಿಟ್ಟೋದ್ರೆ ಏನಮ್ಮ ಹಿಂಗೆ ಹೋಗ್ತೀರಾ ಅಂತನೋನು, ಈಗ ಹೋಗ್ತೀರಮ್ಮ ಹೋಗ್ರಿ, ನಿಮ್ಗೆ ಎಷ್ಟು ದಿವಸ ಬೇಕೋ ಹೋಗ್ರಿ ಅಂತಾನೆ. ಭಾಳ ಖುಷಿಯಾಗಿದ್ದೀನಿ. ಮತ್ತು ನನ್ನ ಜೀವ ಇರೋವರೆಗೂ ಧ್ಯಾನ ಸೇವೆನ ಬಿಡೋದಿಲ್ಲ. ಇದು ನನ್ನ ಅನುಭವಗಳು. ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಸತಿಪತಿಗಳೊಂದಾದ ಭಕ್ತಿ ಶಿವಂಗೆ ಒಪ್ಪಿಗೆ ಅಂತಂದು ಕೇಳ್ತೀವಲ್ಲ, ಈ ರೀತಿ ಪ್ರತಿಯೊಬ್ಬರ ಮನೇಲಿ ಇರುತ್ತೆ. ಮೇಡಮ್ ಅವ್ರು ಧ್ಯಾನ ಮಾಡ್ತಿರ್ತಾರ, ಸರ್ ಧ್ಯಾನ ಮಾಡ್ತಿರಲ್ಲ, ಇಲ್ಲ ಸರ್ ಧ್ಯಾನ ಮಾಡ್ತಿರ್ತಾರ, ಮೇಡಮ್ ಮಾಡ್ತಿರಲ್ಲ. ಹೆಂಗೆ ನಡೀತಿರ್ತಂದರೆ ಒಂದು ಏರಿಗಿಳಿದ್ರೆ ಕೋಣ ಕೆರೆಗಿಳಿದಿತ್ತಂತೆ, ಆ ರೀತಿ ಇರ್ತದೆ. ಆದರೆ ಇಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ಗಳಲ್ಲಿ ಬಹಳಷ್ಟು ಬದಲಾವಣೆ ರೀ. ಯಾರು ಒಬ್ಬರು ಬಂದರೆ ಸಾಕ್ರಿ, ಹಿಂದೆ ಎಳ್ಕೊಂಡು ಬಂದ್ಬಿಡ್ತಾರ. ಆ ರೀತಿ ಸಂಕಲ್ಪ ಇರುತ್ತೆ. ಒಂದು ಕಿರು ಸನ್ಮಾನ. ಮ್ಯೂಸಿಕ್ ಪ್ಲೀಸ್. ಬೀದರ್ದಿಂದ ಪೂಜಾರಿ ಮನೋಹರ್ ಅವರು ಸರ್ ಬಂದಿದ್ದಾರೆ. ಅವರ ಅನುಭವನ ಕೇಳೋಣ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರಗಳು. ನಾನು ಬೀದರ್ದಿಂದ ಪೂಜಾರಿ ಮನೋಹರ್ ಅಂತ ಮಾತಾಡ್ತಾ ಇದ್ದೀನಿ. ನಾನು ಧ್ಯಾನಕ್ಕೆ ಬಂದು ಸುಮಾರು 6 ವರ್ಷ ಆಯಿತು. ನಾನು ಸ್ಟಾರ್ಟಿಂಗಲ್ಲಿ ಧ್ಯಾನ ಹತ್ತಿದ್ದಿಲ್ಲ. ಮತ್ತು ಕಡ್ತಾಲದಲ್ಲಿ ಹೋಗಿ ನಾವು ಗುರುಗಳು ಪತ್ರಿಜಿ ಸರ್ ಹತ್ರ ಶೇಖರಣೆ ಹಿಡ್ಕೊಟ್ಟು ನನ್ನ ಕಣ್ಣಿಗೆ ನೋಡ್ತಾಯಿದ್ರು. ಆವಾಗಿನ ಹಿಡ್ದು ನನ್ನ ಧ್ಯಾನ ಕುದುರ್ತು. ನಾನು ಸುಮಾರು ಹಾಸ್ಟೆಲ್ ಟ್ರಾವೆಲ್ ಮಾಡಿದ್ದೀನಿ. ಮತ್ತು ನನ್ನ 3 ಜನ್ಮಗಳು ಸಹ ನೋಡ್ಕೊಂಡಿದ್ದೀನಿ, ಹಿಂದಿನ ಜನ್ಮಗಳು. ಮತ್ತು ನನ್ನ ಮರಣ ದಿನ ತಾರೀಕು ಸಹ ನೋಡ್ಕೊಂಡಿದ್ದೀನಿ. 19 ಡಿಸೆಂಬರು ಬುಧವಾರ ದಿವಸ ಬೆಳಗ್ಗೆ 5:30 ಮತ್ತು 2046 ಇಸ್ವಿ ಅಂಥೇಳಿ ನನಗೆ ಗೊತ್ತಾಗಿದೆ. ಸುಮಾರು ಹಾಸ್ಟೆಲ್ ಟ್ರಾವೆಲ್ ಆಗಿದ್ದಾವೆ. ಹಾಸ್ಟೆಲ್ ಟ್ರಾವೆಲಲ್ಲಿ ನನ್ನ ಆತ್ಮನ ನೋಡ್ಕೊಂಡಿದ್ದೀನಿ ನಾನು. ನಾರದ ಮುನಿಗಳು ಬಂದು ನನ್ನ ಆತ್ಮ ನನ್ನ ಹೃದಯದಿಂದ ತೆಗೆದು ತೋರಿಸಿದರು. ಮತ್ತು ನಾನು ಯಾವಾಗಲೂ ರಾತ್ರಿ ಸುಮಾರು 2 ಗಂಟೆಯಿಂದ ಧ್ಯಾನ ಮಾಡ್ತೀನಿ, ಬೆಳಗ್ಗೆ 6 ಗಂಟೆ ತನಕ ಯಾವಾಗಲೂ ನಾನು ಸಮಾಧಿ ಸ್ಥಿತಿಯಲ್ಲೇ ಇರ್ತೀನಿ. ನಾನು ಹಾಸ್ಟೆಲ್ ಟ್ರಾವೆಲ್ಗೂ ಸುಮಾರು ಸಲ ಆಗಿದ್ದಾವೆ. ಎಲ್ಲ ಬುದ್ಧ ಭಗವಾನರ ಜೊತೆಲಿ ಮಾತಾಡಿದ್ದೀನಿ, ಜೀಸಸ್ ಜೊತೆಲೆ ಮಾತಾಡಿದ್ದೀನಿ, ಮತ್ತು ನಾರದ ಮುನಿಗಳ ಜೊತೆಲೆ ಮಾತಾಡಿದ್ದೀನಿ. ನನ್ನ ಈ ಧ್ಯಾನಕ್ಕೆ ಬಂದು ಭಾಳ ನನಗೆ ಅನುಕೂಲ ಆಗಿದೆ, ಸಂತೋಷ ಆಗಿದೆ. ಮತ್ತು ನಾನು ಇದೇ ಥರದ ನಾನು ಕೊನೆವರೆಗೆ ಧ್ಯಾನ ಮಾಡ್ತೀನಿ. ಬೀದರ್ದಲ್ಲಿ ಪಿರಮಿಡ್ ಇದೆ. ಪತ್ರಿ ಸರ್ ಬಂದು ನಮ್ಮ ಬಸವೇಶ್ವರ ಪಿರಮಿಡ್ ಅಂಥೇಳಿ ಉದ್ಘಾಟನೆ ಮಾಡಿದರು. ಅವರು ಅಲ್ಲಿ ಎಲ್ಲರೂ ಧ್ಯಾನಕ್ಕೆ ಬರ್ತಾ ಇದ್ದಾರೆ. ವೆಜಿಟೇರಿಯನ್ ರ್ಯಾಲಿಗಳು ಭಾಳಷ್ಟು ಮಾಡ್ತಾಯಿದ್ದೀವಿ. ದಿನಾಲೂ ಮುಂಜಾನೆ 5:30 6:30 ಮತ್ತು ಸಾಯಂಕಾಲ 5 6 ಗಂಟೆ ಸುಮಾರು ಜನ ಧ್ಯಾನ ಬಂಧುಗಳು ಬಂದು ಧ್ಯಾನಗಳನ್ನು ಮಾಡ್ತಾಯಿದ್ದಾರೆ. ಈ ಥರ ನನ್ನ ಧ್ಯಾನದ ಜರ್ನಿ ನಡೀತಾ ಇದೆ. ಈಗ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.
ಧನ್ಯವಾದಗಳು ಸರ್. ಸರ್ ಜಂತಿಮಠ್ ಸರ್ ಪ್ಲೀಸ್ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು. ಮ್ಯೂಸಿಕ್ ಪ್ಲೀಸ್. बुद्धं शरणं गच्छामि 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 बुद्धं ಧನ್ಯವಾದಗಳು. ಈಗ ನಮ್ಮ ಗಂಗಾವತಿಯ ವೀರಮ್ಮ ಪಾಟೀಲ್ ಅವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾರೆ. ಇವ್ರದ್ದು ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಕರಿಬಹುದು. ಎಲ್ಲರಿಗೂ ನಮಸ್ಕಾರ. ವೀರೇಂದ್ರ ಹೆಗ್ಡೆ ಅವರಿಗೆ, ಬ್ರಹ್ಮ ಋಷಿ ಪಿತಾಮಹ ಪತ್ರಿಜಿ ಅವರಿಗೆ, ಇಲ್ಲಿ ನೆರೆದ ಎಲ್ಲ ಮಾಸ್ಟರ್ಸ್ಗೂ, ಲಲಿತಾ ಮೇಡಮ್ ಅವರಿಗೂ ಅನಂತ ಕೋಟಿ ನಮಸ್ಕಾರಗಳು. ನನ್ನ ಧ್ಯಾನಕ್ಕೆ ಬಂದ ಬಹು ಅನಾರೋಗ್ಯದಿಂದನೇ ನಾನು ಧ್ಯಾನಕ್ಕೆ ಬಂದೆ. ಅನಾರೋಗ್ಯದಲ್ಲಿ ಅಸ್ತಮಾ, ಥೈರಾಯ್ಡು, ಮುಖದ ಮೇಲಿನ ಬೊಂಗು ಕಲೆಗಳು, ಗ್ಯಾಸ್ಟಿಕ್ಕು, ಎಲ್ಲ ಸಮಸ್ಯೆಗಳು, ದುಃಖ, ಭಯ, ರೋಗ ಇವೆಲ್ಲವೂ ಇದ್ದವು ನನ್ನಲ್ಲಿ. ಅದು ಧ್ಯಾನ ನನ್ನ ತಮ್ಮನಿಂದ ಚಂದ್ರಶೇಖರ್ನಿಂದ ಲಲಿತಾ ಮೇಡಮ್ ಅವರಿಂದ ನನಗೆ ಧ್ಯಾನದಿಂದ ಎಲ್ಲ ಕಾಯಿಲೆಗಳು ವಾಸಿಯಾದವು. ನಾನು ಧ್ಯಾನಕ್ಕೆ ಬಂದು 1 ವರ್ಷ ಧ್ಯಾನ ಮಾಡಲೇ ಇಲ್ಲ, ಮತ್ತು ಡಾಕ್ಟ್ರನ್ನೇ ಹುಡುಕ್ತಾ ಇದ್ದೆ. ಡಾಕ್ಟ್ರನ್ನ ಹುಡುಕಿ ಸಾಕಾಗಿ ನಾನು ಧ್ಯಾನನೇ ಹಿಡ್ಕೊಳ್ಳೋಣ ಅಂತ ಧ್ಯಾನ ಶುರು ಮಾಡಿದೆ. 2013ಕ್ಕೆ ಧ್ಯಾನಕ್ಕೆ ಬಂದರು, 14 ಬಂದರೂ ನಾನು ಧ್ಯಾನ ಮಾಡಲಿಲ್ಲ. 14ರಿಂದ ಶುರು ಮಾಡಿದೆ. ನನ್ನ ಕಾಯಿಲೆಗಳೆಲ್ಲ ವಾಸಿ ಆದವು. ನನಗೆ ಕಾಯಿಲೆಗಳೆಲ್ಲ ವಾಸಿ ಆದಮೇಲೆ ನನಗೆ ಆತ್ಮಜ್ಞಾನ ಅನ್ನೋದು ಅರ್ಥವಾಯ್ತಾ ಹೋಯಿತು. ಆತ್ಮಜ್ಞಾನದಿಂದ ನಾನು ಬಸವೇಶ್ವರರ ವಚನಗಳನ್ನು, ಅದರ ಒಳ ಅರ್ಥಗಳನ್ನು ಅರಿವಾಗ್ತಾ ಬಂತು ನನಗೆ. ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋ ಸ್ಥಿತಿ ನಾನು ಕಂಡುಕೊಂಡೆ. ನಾನು ಧ್ಯಾನ ಮಾಡ್ಬೇಕಂದ್ರೆ ದಿನ ಮೇಡಮ್ ಅವ್ರ ಮನೆಗೆ ಹೋಗಿ ದಿನ 1 ಕಿಲೋಮೀಟ್ರ್ ನಡೆದು ಧ್ಯಾನ ಮಾಡಿ ಸಜ್ಜನ ಸಾಂಗತ್ಯ ಮಾಡಿ ಮನೆಗೆ 10 ಗಂಟೆಗೆ ವಾಪಸ್ ಬರ್ತಿದ್ದೆ. ನನ್ನ ಮನೆ 6 ಗಂಟೆಗೆ ಬಿಟ್ಟರೆ. ನಾವು ಮೇಡಮ್ ಮನೆಗೆ ಹೋದರೆ ನಮ್ಮ ಮನೆ ನೆನಪೇ ಇರ್ತಿರ್ಲಿಲ್ಲ ನನಗೆ. ಅವ್ರು ಇಲ್ಲಂದ್ರೂ ಕೂಡ ಕೀಲಿ ಕೊಟ್ಟು ಹೋಗ್ತಿದ್ರು ನಮ್ಮ ಕೈ, ಇಂಥ ಕಡೆ ಇಟ್ಟಿರ್ತೀನಿ ಮಾಡ್ಕೊಂಡು ಹೋಗ್ರಿ ಧ್ಯಾನ ಅಂತ ತಿಳಿಸ್ತಾಯಿದ್ರು. ಆದರೆ ಪತ್ರಿಜಿ ಅವರು ಪ್ರಶ್ನೆ ಆಗಿತ್ತು ನನಗೆ, ನಾನು ಗುರು ಅಲ್ಲ, ನಿಮ್ಮ ಶ್ವಾಸ ಗುರು ಅಂತ ಹೇಳ್ತಾಯಿದ್ರು. ಇದೇನಿದು, ಎಲ್ಲ ಗುರುಗಳು ತಮ್ಮ ಕಾಲಿಗೆ ಬೆಳೆಸ್ಕೊಂತಾರೆ, ಎಷ್ಟೋ ದಿನ ಆದರೂ ಅವ್ರಿಗೆ ಜ್ಞಾನ ಹೇಳ್ಕೊಡಲ್ಲ. ನಾನು ಗುರು ಅಲ್ಲ, ಶ್ವಾಸ ಗುರು ಅಂತ ಹೇಳ್ತಾರಲ್ಲ ಅಂತಂದು ಹೇಳಿದಾಗ ಇವ್ರು ಪುರಂದರದಾಸರದು ಪದ್ಯ ನನಗೆ ಅರ್ಥವಾಯ್ತಾ ಹೋಯ್ತು ಧ್ಯಾನದಲ್ಲಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಭಗುತಿ ಅಂತ ಹೇಳ್ತಿದ್ರು ಅವ್ರು. ಇವರೇನು ಗುರುವಿನ ಗುಲಾಮನಾಗಬೇಕಂದ್ರೆ ದಿನ ಕಾಲಿಗೆ ಬೀಳ್ಬೇಕಾ, ಅವ್ರು ಸೇವೆ ಮಾಡ್ಬೇಕಾ, ಆಶ್ರಮದಲ್ಲಿ ದಿನ ಸೇವೆ ಮಾಡ್ಬೇಕಾ, ಆಮೇಲೆ ಅವರು ನಮಗೆ ಜ್ಞಾನ ಕೊಡ್ತಾರಾ, ಈ ರೀತಿ ಪ್ರಶ್ನೆಗಳಿದ್ದವು ನನ್ನಲ್ಲಿ. ಆವಾಗ ಧ್ಯಾನ ಮಾಡ್ತಾ ನನಗೆ ಗೊತ್ತಾಯಿತು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದರೆ ಗುರುವಿನ ಗುಲಾಮ ಅಂದರೆ, ಗುರು ಅಂದರೆ ಶ್ವಾಸ ಅಂತ ಹೇಳಿದ್ರಲ್ಲ, ಆ ಶ್ವಾಸಕ್ಕೆ ನಾವು ಗುಲಾಮರಾಗಬೇಕು ಅನ್ನೋ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ತು. ಎಷ್ಟೋ ವಚನಗಳ ಒಳ ಅರ್ಥಗಳನ್ನು ಧ್ಯಾನಕ್ಕೆ ಬಂದಿಂದ ನನಗೆ ಅರ್ಥವಾಯ್ತಾ ಹೋಗ್ತು. ಮೊದಲೆಲ್ಲ ಸುಮ್ಮನೆ ಸ್ಕೂಲಲ್ಲಿ ಓದ್ತಿದ್ದೇ ಹೊರತು ನಮಗೆ ಅದರ ಒಳ ಅರ್ಥನ ಟೀಚರ್ ಹೇಳ್ತಿರ್ಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ಈಗ ಲಲಿತಾ ಮೇಡವರಿಂದ ನನಗಿಷ್ಟೊಂದು ಜ್ಞಾನ. ಎಲ್ಲಂದ್ರೆ ಅಲ್ಲಿ ಆಂಧ್ರ ಹೋಗ್ತೀನಿ, ಕರ್ನಾಟಕದಲ್ಲಿ ಎಲ್ಲೇ ನಡೆದ್ರೂ ಹೋಗ್ತೀನಿ, ಎಲ್ಲೇ ಕಾರ್ಯಕ್ರಮದಲ್ಲಿ ಹೋಗ್ತೀನಿ. ನನಗೆ ಎಲ್ಲಿ ಹೋಗೋಕ್ಕೂ ಮೊದಲೆಲ್ಲ ಭಯ ನನಗೆ. ಈಗ ನಾನು ಒಬ್ಬಳೇ ಆದರೂ ಹೋಗ್ತೀನಿ, ನಾನು ಎಲ್ಲಿಗಾದರೂ ಕೂಡ. ಅಷ್ಟು ಧೈರ್ಯ ಧ್ಯಾನದಿಂದ, ಆರೋಗ್ಯ, ಮನಃಶಾಂತಿ, ಆತ್ಮಜ್ಞಾನ ನಾನು ಧ್ಯಾನದಿಂದ ಪಡ್ಕೊಂಡೆ.
ಪತ್ರಿಜಿಯವರಿಗೂ ಲಲಿತಾ ಮೇಡಮ್ ಅವರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ನೋಡ್ರಿ, 4ನೇ ಕ್ಲಾಸ್ ಓದಿದಂಥವರು, ಅದು ಹಳೆ ಕಾಲದಲ್ಲಿತ್ತು. 4ನೇ ಕ್ಲಾಸ್ ಓದಿದ್ರೆ PUC ಓದ್ದಂಗೆ ಇರ್ತಿತ್ತು ಜ್ಞಾನ. ಈಗಿನ ಕಾಲದಲ್ಲಿ 4ನೇ ಕ್ಲಾಸ್ ಓದಿ ಇಷ್ಟೊಂದು ಅದ್ಭುತವಾಗಿ ಮಾತಾಡಿದವರು, ಅದು ಎಲ್ಲಿಂದ ಬಂತು ಜ್ಞಾನ ಅಂದರೆ ಧ್ಯಾನ ಸಾಧನೆಯಿಂದ ಆತ್ಮಜ್ಞಾನ ಬಂತು. ಅದಕ್ಕಾಗಿ ಅವ್ರಿಗೆ ಇರಲು ಭಯ ಹೋಯ್ತು, ಅನಾರೋಗ್ಯ ಹೋಯ್ತು. ನಿಜವಾಗಿಯೂ ಅವ್ರನ್ನ ನಾನು 10 ವರ್ಷದಿಂದ ನೋಡಿದಾಗ ಅವರಲ್ಲ ಅನ್ಸುತ್ತೀಗ. ಒಂದು ಜೋರಾಗಿ ಚಪ್ಪಾಳೆ ಬರಲಿ, ಕಿರು ಸನ್ಮಾನ ಪ್ಲೀಸ್, ಮ್ಯೂಸಿಕ್. ಇಲ್ಲಿಯ ತನಕ ಅದ್ಭುತವಾದ ಧ್ಯಾನದ ಅನುಭವಗಳನ್ನು ಹಂಚಿದಂತಹ ಎಲ್ಲ ಮಾಸ್ಟರ್ಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಯಾಕೆ ಅನುಭವವನ್ನು ಕೇಳಬೇಕು ಅಂದರೆ, ಅವರಿಗಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳಲ್ಲಿ ಒಂದಾದರೂ ಒಬ್ರಿಗಾದರೂ ಇರುತ್ತೆ, ಅದರಿಂದ ಅವ್ರಿಗೆ ಸ್ಫೂರ್ತಿ ಆಗಲಿ ಅಂತ. ಈಗ ಒಂದು ವಿಶೇಷ ಕಾರ್ಯಕ್ರಮ ನಮಗೆಲ್ಲರಿಗೂ ನಮ್ಮ ವಾಲಂಟಿಯರ್ಸ್ ಸ್ವಲ್ಪ ಒಬ್ರು ಯಾರಾದರೂ ಆಚೆ ಹೋಗಿ ಮಕ್ಕಳನ್ನು ಸ್ವಲ್ಪ ಸಮಾಧಾನ ಪಡಿಸ್ಬೇಕಾಗಿ ಅಥವಾ ಅವ್ರಿಗೆ ರಿಕ್ವೆಸ್ಟ್ ಮಾಡಿ. ನಾವು ಧರ್ಮಸ್ಥಳ ಅಂದ್ರೇ ಒಂದು ದೈವಿ ಕನೆಕ್ಷನ್ ಬರುತ್ತೆ ನಮಗೆ. ಎಷ್ಟೋ ಜನರಿಗೆ ಧರ್ಮಸ್ಥಳ ಧ್ಯಾನ ಯಜ್ಞ ಅಂದ ತಕ್ಷಣವೇ ನಾವು ಇಷ್ಟು ಜನ ಬರ್ತೀವಿ, 10 ಜನ ಬರ್ತೀವಿ, 20 ಜನ ಬರ್ತೀವಿ, 15 ಜನ ಬರ್ತೀವಿ ಅಂತ ಅಲ್ಲಿ ಯಾವತ್ತು ಅನೌನ್ಸ್ ಆಯಿತು ಅವತ್ತಿಂದನೂ ನಿರಂತರವಾಗಿ ಫೋನ್ ಬರ್ತಾನೆ ಇತ್ತು. ಯಾಕೆಂದರೆ ಆ ಒಂದು ಶಕ್ತಿಯ ಸೆಳೆತನೇ ಹಾಗಿದೆ. ಈ ದಿನ ನಾವು ಈ ಧರ್ಮಸ್ಥಳದ ಚರಿತ್ರೆಯನ್ನು ಅಲ್ಲೇ ಸ್ವಲ್ಪ ಅಲ್ಪ ಕೇಳಿರಬಹುದು, ಆದರೆ ಆ ಒಂದು ಧರ್ಮಸ್ಥಳದ ಚರಿತ್ರೆಯನ್ನು ಹೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ